ನನ್ನ ಮಗಳಿಗೆ ನೀವು ನ್ಯಾಯ ತೆಗಿಸ್ಕೊಡ್ಬೇಕು. ನನ್ನ ಮಗಳನ್ನ ಅತ್ಯಾಚಾರ ಮಾಡಿದಾರೆ. ಆಯ್ತು ಹೇಳಮ್ಮ, ಅದೇನು ಹೇಳು, ತೊಂದರೆ ಹೇಳು, ಏನಾಗಿದೆ? ನಮ್ಮ ಮಗಳನ್ನ ನೇತ್ರಾವತಿಯಲ್ಲಿ ಕಲ್ಕೊಂಡು ಹೋಗಿ ಅತ್ಯಾಚಾರ ಕೊಲೆ ಮಾಡಿದರೆ 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಇದುವರೆಗೆ ನನಗೆ ನ್ಯಾಯ ಸಿಗ್ತಿಲ್ಲ. ಇವತ್ತು ನೀವು ನ್ಯಾಯ ತೆಗೆದುಕೊಡ್ಬೇಕು. ಮಗಳ ಮುಖ ನೋಡಿಬೇಕಾದ್ರೆ ನೋಡಿ, ಇಂಥ ನನ್ನ ಮಗುವನ್ನು ಸಾಯಿಸಿದ್ದಾರೆ. ಅತ್ಯಾಚಾರ ನನಗೆ ಗೊತ್ತು ಸ್ವಾಮಿ. ಏನಾಯ್ತು ಈಗ? ಕೋರ್ಟಲ್ಲೆಲ್ಲ ಏನಾಯ್ತು? ಕೋರ್ಟಲ್ಲಿ ಇವಾಗ ಸುಪ್ರೀಂ ಕೋರ್ಟ್ಗೆ ಯಾಕಂತ ಹೇಳಿದ್ದಾರೆ. ಅಪೀಲ್ ಕಮಿಟಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಕೋರ್ಟು. ಅದು ಕೂಡ ಮಾಡ್ತಿಲ್ಲ ಸರ್. ಕೋರ್ಟ್ ಆರ್ಡರ್ ನಮ್ಮ ಹತ್ರ ಇಲ್ಲ ಇವಾಗ. ನೀವೊಂದು ಗೌಡ ಸಮುದಾಯ ಆದ್ರಿಂದ ನಿಮ್ಮ ಹತ್ರ ನಾನು ನ್ಯಾಯ ಕೇಳ್ತಿದ್ದೀನಿ. ನಮ್ಗೆ ನೀವೇ ನ್ಯಾಯ ತೆಗೆದುಕೊಡ್ಬೇಕು. ಕೋರ್ಟ್ ಆರ್ಡರ್ ತಂದ್ಕೊಡಿ. ಏನಿದೆ ಕೋರ್ಟ್ ಆರ್ಡರ್? ಮನೆಯಲ್ಲಿ ತಂದ್ಕೊಡಿ. ನಾನು ಬೆಂಗಳೂರು ಬಂದ್ಕೊಡಿ. ನೋಡೋಣ ಏನದೆ, ಕೋರ್ಟ್ ಏನ್ ಹೇಳ್ತದೆ ನೋಡ್ಬಿಟ್ಟು. ಹೇಳಕ್ ಹೋಗ್ಬೇಡಿ, ಬೇರೆ ರಾಜಕೀಯದವ್ರ ಸೇರ್ಬೇಡಿ. ಇಲ್ಲ ಸರ್, ನಾವು ಯಾವ ರಾಜಕೀಯದಲ್ಲಿ ಇಲ್ಲ ಸರ್. ನಾವು ಸ್ವಲ್ಪ